ಕುರಿ ಸಾಕಾಣಿಕೆದಾರರೇ, ಯಾವಾಗಲೂ ನೀವು ಕುರಿಯನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಿ ಕುರಿ ಸಾಕಾಣಿಕೆ ದಿನದಿಂದ ದಿನಕ್ಕೆ ಒಳ್ಳೆಯ ಆಯಾಮ ಪಡ್ಕೊಳ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುರಿಗಳ ಸಂಖ್ಯೆ ವೃದ್ಧಿ ಆಗ್ತಾ ಇದೆ. ನೀವು ಕುರಿಗಾರರನ್ನ ಒಂದು ಕಿವಿ ಮಾತು ಹೇಳೋದೇನೆಂದರೆ, ನಿಮ್ಮ ಕುರಿ ಸಾಕಷ್ಟು ಸಂಖ್ಯೆಯಲ್ಲಿ ಬದುಕಬೇಕು, ರೋಗ ನಿಯಂತ್ರಣದಲ್ಲಿ ಇರಬೇಕಾದ್ರೆ, ಆಮೇಲೆ ಸಂಖ್ಯೆ ವೃದ್ಧಿ ಆಗಬೇಕಾದ್ರೆ ಲಸಿಕೆ ಹಾಕಿಸೋದು ಭಾಳ ಅವಶ್ಯಕತೆ ಇರುತ್ತೆ. ಸಾಮಾನ್ಯವಾಗಿ ಒಂದು ಕುರಿಗೆ ನಾವು ಅದರ ಒಂದು ವರ್ಷದಲ್ಲಿ ನೀವು ಕರುಳು ಬೇನೆ ಲಸಿಕೆ ಹಾಕ್ಕೋಬೇಕು. ಆಮೇಲೆ ಅದ್ರ ಜೊತೆಗೆ ನಾವು HS ಲಸಿಕೆ ಅಂತ ಹೇಳ್ತೀವಿ, ಹೆಮರೇಜಿಕ್ ಸೆಪ್ಟಿಸಿಮೆ ಅಂತ ಏನು ಹೇಳ್ತೇವಲ್ಲ, ಗಳಲು ಬೇನೆ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸ್ಕೋಬೇಕಾಗತ್ತೆ. ಕೆಲವು ಜನ ಕುರಿಗಾರ ಏನು ಮಾಡ್ತಾರೆ ಅಂದರೆ, ಈ ET ವ್ಯಾಕ್ಸಿನ್ ಅಂತೇಳಿ ಅದೊಂದು ಮಾತ್ರ ಹಾಕಿಸ್ತಾರೆ. ಈ ಗಳಲು ಬೇನೆ ಲಸಿಕೆ ಹಾಕಿಸೋ ಒಂದು ಆಯಾಮ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಅದೇನೆಂದರೆ, ಯಾವುದಾದ್ರೂ ಕುರಿ ಸತ್ತಾಗ ಮಾತ್ರ ವೈದ್ಯರು ರೆಕಮೆಂಡ್ ಮಾಡಿದಾಗ ಮಾತ್ರ ಹಾಕಿಸ್ಕೋತಾರೆ. ಆದರೆ ನೀವು ಒಂದು ಕುರಿಗಳಲ್ಲಿ ತನ್ನ 1 ವರ್ಷದ ಜೀವಮಾನದಲ್ಲಿ ಅದು ಕಡ್ಡಾಯವಾಗಿ ಈ PPR ಲಸಿಕೆ ಇರ್ಬೋದು, ET ಅಂದರೆ ಕರುಳು ಬೇನೆ ಲಸಿಕೆ ಇರ್ಬೋದು, ಅಥವಾ ಗಳಲು ಬೇನೆ ಲಸಿಕೆ, ಇವನ್ನ ಪ್ರತಿ 6 ತಿಂಗಳಿಗೊಮ್ಮೆ ಮತ್ತು ವರ್ಷಕ್ಕೊಮ್ಮೆ ಹಾಕಿಸ್ಕೊಳ್ಳಬೇಕಾಗತ್ತೆ. ಈ HS ವ್ಯಾಕ್ಸಿನ್ನ ನೀವು ಕುರಿಗಳಿಗೆ ಹಾಕಿಸೋದ್ರಿಂದ ಕುರಿ ಮರಿಗಳನ್ನು ಸಂರಕ್ಷಣೆ ಮಾಡ್ಬೋದು. ಯಾಕೆ ಕುರಿಯಿಂದ ಅದು ಲಸಿಕೆಯಲ್ಲಿ ಇರ್ತಕ್ಕಂಥ ಒಂದು ಏನು ರೋಗ ನಿರೋಧಕ ಶಕ್ತಿ ಹಾಲಿನ ಮುಖಾಂತರ ಕುರಿ ಮರಿಗಳಿಗೆ ಬರುತ್ತೆ. ಆ ಮರಿಗಳು ಬಂದಾಗ ಆ ಮರಿಗಳು ಆ ರೋಗವನ್ನು ನಿಯಂತ್ರಣ ಶಕ್ತಿ ಪಡ್ಕೊಳ್ತಾವೆ. ಆದರೆ ನೀವು ಲಸಿಕೆ ಹಾಕಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಕುರಿ ಮರಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಸತ್ತು ಹೋಗ್ಬಿಡ್ತಾವೆ. ಕುರಿ ಮರಿಗಳು ಸತ್ತಿದ್ದು ಯಾರ ಗಮನಕ್ಕೂ ಬರೋದಿಲ್ಲ. ಯಾರಿಗೆ ಕುರಿ ಹುಟ್ಟಿರುತ್ತೆ ಮರಿ, ಆ 1 ತಿಂಗಳು 2 ತಿಂಗಳು ಸತ್ತು ಹೋಯ್ತಂದರೆ ಅದು ಲಾಸನ್ನು ಅನಿಸೋದಿಲ್ಲ. ದೊಡ್ಡ ಕುರಿ ಸತ್ತಾಗ ಮಾತ್ರ ಅವರು ಅದರ ಬಗ್ಗೆ ಗಮನ ಹರಿಸ್ತಾರೆ. ಅದಕ್ಕೆ ನೀವು ಕುರಿ ಮರಿಗಳನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ಮತ್ತು ನಿಮ್ಮ ಕುರಿ ಮಂದೆಯನ್ನು ದೊಡ್ಡದು ಮಾಡಬೇಕಂತಂದರೆ, ನೀವು ಮುಖ್ಯವಾಗಿ ಕುರಿಗಳಿಗೆ ಕರುಗಳ ಬೇನೆ ಲಸಿಕೆ ಪ್ರತಿ 6 ತಿಂಗಳಿಗೊಮ್ಮೆ, ಅದು ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲಿ, ಮತ್ತು ಇನ್ನೊಂದು ಜೂನ್ ಮತ್ತು ಜುಲೈಯಲ್ಲಿ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಕಡ್ಡಾಯವಾಗಿ ವರ್ಷದಲ್ಲಿ 2 ಸಲ ಹಾಕಿಸಲೇಬೇಕು. ಈ ರೀತಿ ಹಾಕಿಸೋದ್ರಿಂದ ನಿಮ್ಮ ಕುರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಧ್ಯದಲ್ಲಿ ಅದು 6 ತಿಂಗಳಿಗೊಮ್ಮೆ ಆಗಲಿ 1 ವರ್ಷಕ್ಕೊಮ್ಮೆ ಆಗಲಿ ಈ ಗಳಲೆ ಬೇನೆ ಲಸಿಕೆ ನೀವು ಯಾವಾಗಲೂ ಯಾವ ಕುರಿಗಳು ರೋಗ ಬಂದಾಗ ಮಾತ್ರ ಹಾಕಿಸ್ತೀರ. ಆದರೆ ಹಾಗಲ್ಲ, ರೋಗ ಬರದೇ ಇರಲಿ ಪ್ರತಿ 1 ವರ್ಷಕ್ಕೆ 1 ಸಾರಿ ನೀವು ಕಡ್ಡಾಯವಾಗಿ ಕುರಿಗಳಿಗೆ ಈ ಗಳಲೆ ಬೇನೆ ಲಸಿಕೆನೂ ಹಾಕಿಸ್ಕೋಬೇಕಾಗತ್ತೆ. ಆವಾಗ ಕುರಿಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ, ಕುರಿ ಮರಿಗಳು ಸಾಯೋದು ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಕುರಿ ಮರಿಗಳು ಕೆಮ್ಮದಿಂದ ಸಾಯ್ತಾ ಇರ್ಬೋದು, ಬೇದಿಯಾಗಿ ಸಾಯ್ತಾ ಇರ್ಬೋದು, ಇವೆಲ್ಲ ಅದು ಗಳಲೆ ಬೇನೆ ಲಕ್ಷಣಗಳಿರ್ತಾವೆ. ಅದಕ್ಕೆ ದಯವಿಟ್ಟು ನೀವು ಕುರಿಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಇವೆರಡು ಲಸಿಕೆಗಳನ್ನು ನಮ್ಮ ಪಶು ಚಿಕಿತ್ಸಾಲಯದಲ್ಲಿ ಉಚಿತವಾಗಿ ಲಭ್ಯ ಇರ್ತಾವೆ. ನೀವು ಯಾವಾಗಾದರೂ ಕರೆದರೂ ಬಂದು ಹಾಕ್ತಾರೆ, ನಿಮ್ಮ ಮನೆಯವರೆಗೂ ಬಂದು ಅವರು ಚಿಕಿತ್ಸೆ ನೀಡಲಿಕ್ಕೆ ತಯಾರಿರ್ತಾರೆ. ದಿನದಿಂದ ದಿನಕ್ಕೆ ನಮ್ಮಲ್ಲಿ ಏನಾಗ್ತಾಯಿದೆ ಅಂದರೆ, ಕುರಿಗಳನ್ನು ತಂದು ಸ್ಟೇಬಲ್ ಇದು ಮಾಡ್ತಾಯಿದ್ದಾರೆ. ಸ್ಟೇಬಲಲ್ಲಿ ಅಂದರೆ ಒಂದು ಮನೆಯಲ್ಲಿ ಇಟ್ಟುಕೊಂಡು ಬೆಳೆಸಿ ತಿನ್ನಿಸಿ ಅದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಸಣ್ಣ ಮರಿ ಇದ್ದಾಗ 3 ರಿಂದ 6 ತಿಂಗಳಿದ್ದಾಗ ತರ್ತಾರೆ, 9 ರಿಂದ 12 ತಿಂಗಳು ಮರಿ ಆದಾಗ ಅದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಅಂದರೆ ಕೊಬ್ಬಿಸುವಿಕೆ, ಕುರಿ ಮರಿಗಳ ಕೊಬ್ಬಿಸುವಿಕೆ ಅಂತ ಹೇಳ್ತಾರೆ. ಕುರಿ ಮರಿಗಳನ್ನು ತಂದು ಕೊಬ್ಬಿಸಿ ಮಾರಾಟ ಮಾಡೋದು. ಆ ಸಂದರ್ಭದಲ್ಲಿ ನೀವು ಕುರಿ ಮರಿಗಳನ್ನು ತರುವಾಗಲೇ ನೀವೇನು ಮಾಡ್ಬೇಕಂದ್ರೆ, ಆ ಕುರಿ ಮರಿಗಳಿಗೆ ಈ 2 ಲಸಿಕೆ ಹಾಕಿಸ್ಬೇಕಾಗತ್ತೆ. ಇವನ್ನು HS ET ಹಾಕಿಸ್ಕೊಳ್ಬೇಕು, ತರದಾದ ನಂತರ ನಾವು ಮನೆಯಲ್ಲಿಟ್ಟು ಸಾಕಾಣಿಕೆ ಮಾಡೋ ಹೊತ್ತಾಗ ಅವುಗಳ ದಾಣಿ, ಅಂದರೆ ಅದಕ್ಕೆ ಕ್ಯಾಟಲ್ ಫೀಡ್ ಅಂತ ಹೇಳ್ತೇವಲ್ಲ, ಆ ಫೀಡ್ ಹಾಕಬೇಕಾಗತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ 250 to 100 ಗ್ರಾಮ್ಸು 200 ಗ್ರಾಮ್ಸು ಫೀಡ್ ಹಾಕಿ ಅವಕ್ಕೆ ಮೇಯಿಸ್ಕೋಬೇಕು. ಮತ್ತು ಅದಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗಾಳಿ ಬೆಳಕು ಓಪನ್ ಆಗಿರಬೇಕು. ಅವು ಕುರಿಗಳನ್ನು ಒಂದು ಮನೆಯಲ್ಲಿ ಕೂಡಿ ಸಾಕಬಾರ್ದು. ಗಾಳಿ ಬೆಳಕು ಸಾಕಷ್ಟು ಇರುವಂಥ ಒಂದು ಸ್ಥಳದಲ್ಲಿ ಓಪನ್ ಆಗಿ ಸಾಕಬೇಕು. ಮತ್ತು ಅವಾಗ ತಿನ್ನುವಂಥ ಸೊಪ್ಪು ಇರ್ಬೋದು, ಬೇರೆ ವೆರೈಟಿ ಸೊಪ್ಪು ಸಿಗ್ತಾವೆ, ಅಥವಾ ನೇಪಿಯರ್ ಹುಲ್ಲು ಇರ್ಬೋದು, ಅದು ಸಣ್ಣಗೆ ಕಟ್ ಮಾಡಿ ಅದನ್ನು ತಿನ್ನಿಸ್ಲಿಕ್ಕೆ ನೀವು ಕೊಡಬೇಕಾಗತ್ತೆ. ಇದರಿಂದ ಅವುಗಳಲ್ಲಿ ಒಳ್ಳೆಯ ಗ್ರೋತ್ ಬರುತ್ತೆ, ಬೆಳವಣಿಗೆ ಬರುತ್ತೆ. ಆಮೇಲೆ ಇನ್ನೂ ಸಣ್ಣ ಮರಿ ಇದ್ವಿ ಅಂದರೆ ಹಾಲಿನೂ ಕೊಡ್ಬೋದಾಗುತ್ತೆ. ನೀವು ನಾರ್ಮಲ್ ಹಾಲು ಮತ್ತು ಅದ್ರ ಜೊತೆ ಕೆಲವೊಂದು ಫೀಡ್ ಸಪ್ಲಿಮೆಂಟ್ ಇದೆ, ಮಿನರಲ್ ಮಿಕ್ಸರ್ ಇರ್ಬೋದು, ಮತ್ತು ಲಿವರ್ ಟಾನಿಕ್ಸ್ ಇರ್ಬೋದು, ಮತ್ತೊಂದನ್ನೆಲ್ಲ ಕೊಟ್ಟು ಅವಕ್ಕೆ ಬೆಳೆಸ್ಕೋಬೇಕು. ಅಷ್ಟೇ ಅಲ್ಲದೆ ನೀವು ಕುರಿ ಮರಿಗಳನ್ನು ತಂದ ತಕ್ಷಣ ಒಂದು ಸಲ ಡಿವರ್ಮಿಂಗ್ ಮಾಡ್ಕೊಳ್ಳಬೇಕಾಗತ್ತೆ. ಡಿವರ್ಮಿಂಗ್ ಅಂದರೆ ಜಂತುನಾಶಕ ಔಷಧಿ ಅಂತ ಹೇಳ್ತೇವೆ ನಾವು. ಕುರಿ ಮರಿಗಳಿಗೆ ನೀವು ತಂದ ತಕ್ಷಣ ಒಂದು ಜಂತುನಾಶಕ ಔಷಧಿಯನ್ನು ಕೊಡಬೇಕು. ಅದರಿಂದ ಅವು ರೋಗದಿಂದ ಮುಕ್ತ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.